ಮಧ್ಯಪ್ರಾಚ್ಯದ ಯುದ್ಧದಿಂದ ಇರಾನ್ಗೆ ತುಂಬಲಾರದ ನಷ್ಟ ಆಗಿದೆ. ಭಾರಿ ಪ್ರಮಾಣದಲ್ಲಿ ಲಾಸ್ ಆಗಿದೆ. ಯುದ್ಧದಿಂದ ಇರಾನ್ಗೆ ಭಾರಿ ನಷ್ಟ ಅಂತ ವರದಿ ಆಗಿರುವುದು. $270 ಬಿಲಿಯನ್ ನಷ್ಟ ಆಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಯಾಕೆ ನಷ್ಟ ಆಗಿದೆ, ಯಾಕೆ ಅಂತ ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಮಾಡಿದೆ ಅಮೆರಿಕ. ಹಾಗಾಗಿ ಅಲ್ಲಿಂದ ನಡೀತಾ ಇದ್ದಂತ ಈ ತೈಲ ವ್ಯಾಪಾರ ಅದೆಲ್ಲವೂ ಕೂಡ ಸ್ಥಗಿತ ಆಗಿದೆ. 45 ದಿನಗಳಿಂದ ನಡೆದ ಯುದ್ಧದ ನಷ್ಟದ ವರದಿ ಬಹಿರಂಗ ಆಗಿರೋದು. ಇದು ಪ್ರಾಥಮಿಕ ಅಂದಾಜು ಮೊತ್ತ ಅಷ್ಟೇ ಅಂತ ಇರಾನ್ ಹೇಳಿಕೆಯನ್ನ ಕೊಟ್ಟಿದೆ. ಒಂದು ಕಡೆ ಈ ಯುದ್ಧದಿಂದ $270 ಬಿಲಿಯನ್ ನಷ್ಟ ಆಗಿದ್ರೆ ಮತ್ತೊಂದ್ ಕಡೆ ಇವತ್ತು ಈಗ ಹರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನಕ್ಕೊಳಪಡಿಸಿದೆ ಅಮೆರಿಕ. ಇದರಿಂದ ವ್ಯಾಪಾರ ಆಗ್ತಾ ಇಲ್ಲ. ತೈಲ ಗ್ಯಾಸ್ ವ್ಯಾಪಾರ ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ದೊಡ್ಡ ದೊಡ್ಡ ಹಡಗುಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿದ್ದಾವೆ, ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಕೂಡ. ಸೊ ಹಾಗಾಗಿ ಇರಾನ್ಗೆ ದೊಡ್ಡ ಮಟ್ಟದ ನಷ್ಟ ಮತ್ತು ಹೊಡೆತ ಅಮೆರಿಕ ನೀಡ್ತಾ ಇದೆ. 45 ದಿನಗಳಾಯ್ತು ಯುದ್ಧ ಶುರುವಾಗಿ. ಇದುವರೆಗೂ ಇರಾನ್ ಕಳ್ಕೊಂಡಿರೋದು ಎಷ್ಟು? $270 ಬಿಲಿಯನ್. ಅಂದಾಜು ಮೊತ್ತ ಇದು. $270 ಬಿಲಿಯನ್ ನಷ್ಟ ಆಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಸೊ ಇದೆಲ್ಲದರ ನಡುವೆ ಈಗ ಅಮೆರಿಕ ನಿರಂತರವಾಗಿ ದಾಳಿ, ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ. ಇದರ ಜೊತೆಗೆ ಹರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಮಾಡಿಕೊಂಡಿದೆ ಅಮೆರಿಕ. ಸೊ ಹಾಗಾಗಿ ಆರ್ಥಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಅಮೆರಿಕದಿಂದ ನಡೀತಾ ಇದೆ. ಸೊ ಇರಾನ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ? ಇರಾನ್ ಹೇಳ್ತಾ ಇರೋದು ನಮಗ್ ಮಾತ್ರ ಲಾಸ್ ಆಗಲ್ಲ, ಬೇರೆ ಬೇರೆ ದೇಶಗಳಿಗೂ ಇನ್ಕ್ಲೂಡಿಂಗ್ ಅಮೆರಿಕಾಗೂ ಕೂಡ ಲಾಸ್ ಆಗುತ್ತೆ. ಎಲ್ಲ ಕಡೆ ತೈಲದ ಬೆಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಲೆ ತರಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇರಾನ್ ಹೇಳ್ತಾ ಇದೆ. ಇರಾನ್ ಒಂದು ವಾದ ಸರಿ ಆದ್ರೆ ಮತ್ತೊಂದು ಕಡೆ ಅಮೆರಿಕ ಯಾವುದೇ ಕಾರಣಕ್ಕೂ ನಿಮ್ಮ ಏಳಿಗೆಯನ್ನ ನಾವು ಸಹಿಸಲ್ಲ ಅನ್ನೋ ನಿಟ್ಟಿನಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಈಗ. ಸೊ ಹಾಗಾಗಿನೇ ಹರ್ಮುಜ್ನಿಂದ ಯಾವೊಂದು ಹಡಗು ಕೂಡ ಮುಂದೆ ಬರೋದಕ್ಕೆ ಅಮೆರಿಕ ಬಿಡ್ತಾ ಇಲ್ಲ. ಅಮೆರಿಕದ ಯುದ್ಧ ನೌಕೆಗಳು ಎಲ್ಲವೂ ಕೂಡ ಬಂದ್ ಆಗಿದೆ. ಈಗ ಹರ್ಮುಜ್ ಸುತ್ತುವರೆದು ಬಿಟ್ಟಿದೆ. ಸೊ ಹಂಗಾಗಿನೇ ಬಹಳ ಕಷ್ಟ ಆಗುತ್ತೆ. ಇದೆಲ್ಲದರ ಜೊತೆಗೆ ಈಗ ಮತ್ತೊಂದು ಈ ಶಾಂತಿಯ ಮಾತುಕತೆ ವೇದಿಕೆ ರೆಡಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಯಾವಾಗ ಶುರುವಾಗುತ್ತೋ, ಅಲ್ಲಿ ಏನು ಬರೀ ಷರತ್ತುಗಳನ್ನೇ ಹಾಕ್ತಾರೋ ಅಥವಾ ಶಾಂತಿ ಮಾತುಕತೆ ಏನಾದರೂ ನಡೆಸ್ತಾರೋ, ಇದು ಈಗಿರುವಂಥ ಪ್ರಶ್ನೆ. ಪಾಕಿಸ್ತಾನದಲ್ಲಿ ನಡೆದಂಥ ಈ ಶಾಂತಿ ಮಾತುಕತೆ ಬರೀ ಷರತ್ತುಗಳಲ್ಲೇ ಮುಗಿದೋಯ್ತು. ಅವ್ರು ಹೇಳಿದ್ದಕ್ಕೆ ಇವರು ಒಪ್ಪಲಿಲ್ಲ, ಇವ್ರು ಹೇಳಿದ್ದಕ್ಕೆ ಅವ್ರು ಒಪ್ಪಲಿಲ್ಲ. ಯುದ್ಧ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಟ್ರಂಪ್ ಬೇರೆ ಇರಾನ್ ಸರ್ವನಾಶದ ಪಣ ತೊಟ್ಟು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಯುದ್ಧ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ, ಇದು ಈಗಿರುವಂಥ ಪ್ರಶ್ನೆ.